ನಮಗೆ ನೆನಪಿರಬಹುದು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧದ ಬಗ್ಗೆ ಒಂದಷ್ಟು ಪ್ರಸ್ತಾವನೆಯನ್ನ ಮಾಡಿತ್ತು. ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರಂತೂ RSS ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟವರಂತಿದ್ದಾರೆ. ಸೊ ಈ ಡೈಮೆನ್ಷನ್ ಅನ್ನು ನೋಡಿದಾಗ, ಕಾಂಗ್ರೆಸ್ ಸರ್ಕಾರದ ಆಲೋಚನೆಯನ್ನ ಡೈಮೆನ್ಷನ್ ಅನ್ನ ನೋಡಿದಾಗ ಈ ದ್ವೇಷ ಭಾಷಣದ ವಿಚಾರದಲ್ಲೂ ಕೂಡ ಅದೇ ಡೈಮೆನ್ಷನ್ ಅಲ್ಲಿ ಏನಾದರೂ ನಡೀತಿದೆಯಾ ಅನ್ನೋ ಅನುಮಾನ ಸಹಜ. ಸಹಜವೇ. ಕಾಂಗ್ರೆಸ್ಸಿನ ಬಗ್ಗೆ ನನಗೆ ಯಾವತ್ತೂ ಕೂಡ ಒಂದು ನಂಬಿಕೆ ಅನ್ನೋದಿಲ್ಲ. ತುಂಬ ಜನ ಕೇಳ್ತಾರೆ, ನಿಮ್ಮ ಕಾಂಗ್ರೆಸ್ಸಿನ ಕಂಡ್ರೆ ಯಾಕೆ ಕೋಪ ಅಂತ. ಯಾಕೆ ಕೋಪ ಅಂತಂದರೆ ಕಾಂಗ್ರೆಸ್ ಇರೋದೇ ಹಂಗೆ. ಕಾಂಗ್ರೆಸ್ಸಿನ ಹುಟ್ಟಿನಿಂದ ಹಿಡಿದು ಇವತ್ತಿನವರೆಗೂ ಕಾಂಗ್ರೆಸ್ಸು ನಡ್ಕೊಂಡು ಬಂದಿರೋದು ಹೇಗೆ ಅಂತಂದರೆ, ಹೇಗಾದರೂ ಮಾಡಿ ಮುಸಲ್ಮಾನರನ್ನ ವೋಟ್ ತೆಗೆದುಕೊಳ್ಳಲಿಕ್ಕೆ ಯಾವ ಹಂತಕ್ಕೆ ಬೇಕಿದ್ರೂ ಹೋಗಬೇಕು. ಮತ್ತು ಅವರ ಬದ್ಧ ವೈರಿ ಯಾರು ಅಂತ ಕೇಳಿದರೆ RSS ಮಾತ್ರ. ಜವಾಹರ್ಲಾಲ್ ನೆಹರು ಇದ್ದಾಗಲೂ RSSನ ನಿಷೇಧ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಆಮೇಲೆ ಅವರು ಸೂರ್ಯನಿಗೆ ಉಗುಳಿದ್ರೆ ಏನಾಗುತ್ತೋ ಅದೇ ಅವರಿಗೆ ಪಾಲಿಗಾಗಿತ್ತು. ಇವತ್ತಿಗೂ ಕೂಡ ಕಾಂಗ್ರೆಸ್ ಅದೇ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ಸು ಚಿತ್ತಾಪುರದಲ್ಲಿ RSSನ ಯಾತ್ರೆಯನ್ನು ನಿಷೇಧ ಮಾಡ್ಲಿಕ್ಕೆ ಹೋಗಿ ಅಲ್ಲೂ ಉಗಿಸ್ಕೊಂಡಿತ್ತು, ಇಡೀ ಸಮಾಜ ಅವರನ್ನು ಉಗಿದಿತ್ತು ಅಂತ. ಇವತ್ತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ಸು ಅವ್ರು ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲಾದರೂ ಬಜರಂಗ ದಳದ ವಿಚಾರ ಬಂದಾಗ, ಎಲ್ಲಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರ ಬಂದಾಗ ಕಾಂಗ್ರೆಸ್ ತನ್ನ ಎಲ್ಲ ಬತ್ತಳಿಕೆಯಲ್ಲಿರೋ ಎಲ್ಲ ಬಾಣವನ್ನ ಅವ್ರ ವಿರುದ್ಧ ಖಾಲಿ ಮಾಡುತ್ತೆ. ಅದೇ ಕಾಂಗ್ರೆಸ್ಸು ಯಾವತ್ತಾದರೂ ಮುಸಲ್ಮಾನ್ ಭಯೋತ್ಪಾದಕರನ್ನ, ಯಾರು ಭಯೋತ್ಪಾದಕರು ಅಂತ ಗುರುತಿಸಲ್ಪಟ್ಟಿದ್ದಾರೋ ಒಂದು ಮಾತಾಡೋದಿಲ್ಲ ಅವ್ರ ಬಗ್ಗೆ, ಅವ್ರ ವಿರುದ್ಧ ಒಂದು ಮಾತಾಡೋದಿಲ್ಲ. ಮುಸಲ್ಮಾನರನ್ನ ಭಯೋತ್ಪಾದಕರು ಅಂತ ಕರೆದು ಜರಿದಾಗ್ಲೂ ಕೂಡ ಅವರ ಪರವಾಗಿ ನಿಂತ್ಕೊಳ್ಳುವಂಥ ಕಾಂಗ್ರೆಸ್ಸಿಗೆ ಏನು ಹೇಳಬೇಕು ಅಂದರೆ, ಕಾಂಗ್ರೆಸ್ಸಿನ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ನಲ್ಲಿ ಹಿಂದೂ ದ್ವೇಷ ಇದೆ. ಆ ಹಿಂದೂ ದ್ವೇಷ ಇರುವಂಥ ಕಾಂಗ್ರೆಸ್ಸು ಯಾವಾಗ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುತ್ತೆ ಅಂದರೆ ಎಲೆಕ್ಷನ್ ಬಂದಾಗ ಒಂದೆರಡು ಸಲ ರಾಹುಲ್ ಗಾಂಧಿ ನಾಮವನ್ನು ಬಳಕೊಂಡು ಒಂದು ರೌಂಡ್ ಸುತ್ತಾಡ್ತಾರೆ. ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ದೊಡ್ಡ ಕುಂಕುಮ ಇಟ್ಕೊಂಡು ನಾನು ಎಲ್ಲ ಕಡೆ ಹೋಗಿ ಬರ್ತೀನಿ, ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ ಅಂತ ಹೇಳಿ ಒಂದಷ್ಟು ಜನರನ್ನು ಸಮಾಧಾನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಬಿಟ್ರೆ ಇವರ ಮೂಲ ಮಾನಸಿಕ ಸ್ಥಿತಿ ಇರೋದೇ ಹಿಂದುತ್ವ ವಿರೋಧ ಇರುವಂತದ್ದು. ಮತ್ತು ಅವರಿಗೆ ಗೊತ್ತಿದೆ, ಮುಂದಿನ ಬಾರಿ ಅವರು ಎಲೆಕ್ಷನ್ ಸೋಲ್ತಾರೆ ಅಂತಂದ್ರೆ ಅದಕ್ಕೆ ಮುಖ್ಯವಾದ ರೀಸನ್ ಹಿಂದುತ್ವದ್ದೇ ಕಾರಣವಾಗಿರುತ್ತೆ. ಸಮಾಜ ಬೇಸತ್ತು ಹೋಗಿದೆ, ಇಂಥ ಕಾಂಗ್ರೆಸ್ಸನ್ನ ಯಾವತ್ತು ಕಿತ್ತು ಬಿಸಾಕ್ತಿವೋ ಅಂತ ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಗೊತ್ತಿದೆ, ಎಲ್ಲಿವರೆಗೂ ಈ ಹಿಂದುತ್ವವಾದಿಗಳನ್ನ, ಅಗ್ರೆಸಿವ್ ಆಗಿರುವಂತ ಈ ಹಿಂದುತ್ವವಾದಿಗಳನ್ನ ಮಟ್ಟ ಹಾಕೋದಿಲ್ವೋ ಅಲ್ಲಿವರೆಗೂ ಇವರನ್ನ ಹಿಡಿಯೋದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಒಂದು ದೊಡ್ಡ ಪ್ರಯಾಸ ಮಾಡ್ತಾರೆ ಅಂತ ನನಗನ್ಸುತ್ತೆ. ನಾವು ಸ್ವಲ್ಪ ಈ ಕೋರಿಲೇಟ್ ಮಾಡಿ ಯೋಚನೆ ಮಾಡಬಹುದಾ ಅಂತ ಹೇಳಿ. ಈಗ RSS ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿದ್ದಾಗ, ಸರ್ಕಾರ ಇಂಥದ್ದೇ ಒಂದು ಪ್ರಯತ್ನ ಮಾಡ್ತು, ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭ ಭಾಷಣ ಮಾಡೋದಕ್ಕೆ ಇನ್ ಜನರಲ್ ಅನ್ನೋ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿ. ಬಟ್ ಮೂಲ ಉದ್ದೇಶ ಇದ್ದಿದ್ದು RSS ಅಂತ ಹೇಳಿ ನಮಗೆ ನಂತರ ದಿನಗಳಲ್ಲಿ ಗೊತ್ತಾಗ್ತಾ ಹೋಯ್ತು. ಈಗ ದ್ವೇಷ ಭಾಷಣ ಅಂತ ಹೇಳೋ ಮೂಲಕ ಈ RSS ನಿಷೇಧದ ಪ್ರಿಯಾಂಕ್ ಖರ್ಗೆ ಅವರ ಕನಸು ಅಪೂರ್ಣವಾಗಿ ಉಳಿದಿದೆ. ಹೀಗೂ ಒಂದು ಪ್ರಯತ್ನ ಮಾಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಇರಬಹುದಾ? ಒಂದು ಸ್ಮಿತಾ ಅವರೇ, ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಇವತ್ತಿಗೂ ಕೂಡ ಈ ಸಮಾಜ ಧರ್ಮದ ಆಧಾರದ ಮೇಲೆಯೇ ನಿಂತಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗಂಗೆಯನ್ನು ವಾಪಸ್ ಮೂಲಕ್ಕೆ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ಶುರುವಾಗು ಅಂತ ಹೇಳಿದರೆ ಎಷ್ಟು ಮೂರ್ಖತನವೋ, ಹಾಗೆಯೇ ಈ ದೇಶದ ಮೂಲ ಸ್ವರೂಪವಾಗಿರುವಂಥ ಧರ್ಮದ ಪರಿಕಲ್ಪನೆಯನ್ನು ಹಿಂದಕ್ಕೆ ಕಳಿಸಿ ಹೊಸತೇನನ್ನೋ ಶುರು ಮಾಡ್ತೀವಿ ಅಂತಂದರೆ ಅಷ್ಟೇ ಮೂರ್ಖತನ ಮತ್ತು ಅಸಾಧ್ಯವೂ ಕೂಡ ಅಂತ ಅವರೇ ಹೇಳ್ತಾರೆ. ನೀನು ಭಾರತವನ್ನು ಕಟ್ಟಬೇಕು ಅಂತಂದರೆ ಅದು ಧರ್ಮದ ಮಾರ್ಗದ ಮೂಲಕ ಮಾತ್ರವೇ ಸಾಧ್ಯ ಅಂತ ಹೇಳ್ತಾರೆ. ಇವರು ಧರ್ಮ ಅಂತಂದ್ರೆ ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು ಅನ್ಕೊಂಡಿದ್ದಾರೆ. ಹೀಗಾಗಿ ಅವರು ಅಧರ್ಮದ ಮಾರ್ಗದಲ್ಲಿದ್ದಾರೆ. ಯಾರು ಅಧರ್ಮದ ಮಾರ್ಗದಲ್ಲಿದ್ದಾರೋ, ಅಧರ್ಮದ ಮಾರ್ಗದಲ್ಲಿರುವವರಿಗೆ ಧರ್ಮದ ಮಾರ್ಗದಲ್ಲಿರುವವರನ್ನು ಕಂಡಾಗ ಹೊಟ್ಟೆ ಉರಿಯುತ್ತೆ. ಹೀಗಾಗಿ ಅವ್ರಿಗೆ ಗೊತ್ತಿದೆ, ಈ ದೇಶದ ಬಹುಸಂಖ್ಯಾತ ಸಮಾಜ ನೀವು ತಿಪ್ಪರ್ಲಾಗ ಹೊಡೆದ್ರು ಕೊನೆ ಕ್ಷಣದಲ್ಲಿ ಧರ್ಮ ಮಾರ್ಗಕ್ಕೆ ಹತ್ತಿರವಿರುವವರನ್ನೇ ಆಯ್ದುಕೊಳ್ಳುತ್ತೆ ಅಂತ. ಅದಕ್ಕೆ ಅವ್ರು ಹೇಗಾದ್ರೂ ಮಾಡಿ ಈ ಧರ್ಮ ಮಾರ್ಗದಲ್ಲಿರುವವರನ್ನ ಅವರು ಧರ್ಮ ಮಾರ್ಗದಲ್ಲಿ ನಡಿದೇ ಇರುವಂತೆ ಮಾಡುವಂತ ಒಂದು ಪ್ರಯತ್ನ ಮಾಡೋದಿದೆಯಲ್ಲ, ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ಚಕ್ರವರ್ತಿ ಸೂಲಿಬೆಲೆ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ಇವನ್ ಮಾತನ್ನು ತಡೆಯೋದು ಹೆಂಗೆ? ಇವನ್ ಸಮಾಜಕ್ಕೆ ಧರ್ಮದ ವಿಚಾರವನ್ನು ಹೇಳೋದನ್ನು ತಡೆಯೋದು ಹೆಂಗೆ? ಇರೋದು ಒಂದೇ ಮಾರ್ಗ, ಒಳಗೆ ಹಾಕ್ರಲ್ಲ. ಒಳಗೆ ಹಾಕೋದು ಹೇಗೆ? ಈಗಿನ ಕಾನೂನು ಯಾವುದರಲ್ಲೂ ಕೂಡ ನನ್ನನ್ನು ಒಳಗೆ ಹಾಕೋದು ಅವ್ರಿಗೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕಾನೂನು ತೆಗೆದುಕೊಂಡು ಬನ್ನಿ, ಅದರಲ್ಲಿ ಹೇಳಿ ಹೇಟ್ ಸ್ಪೀಚ್ ಮಾಡೋದು ಅಂತ. ಹೇಟ್ ಸ್ಪೀಚ್ನ ಡೆಫಿನೇಷನ್ ಯಾರು ಕೊಡೋದು? ನೀವೇ ಕೊಡೋದು.
ನಾನೇನಾದ್ರೂ ನಿಮ್ಮ ಜೊತೆ ಇವತ್ತು ಮಾತನಾಡ್ತಾ ಸ್ವಲ್ಪ ಉಗ್ರವಾಗಿ ಏನಾದ್ರೂ ಮಾತನಾಡಿದ್ರೆ, ಸ್ವಲ್ಪ ಜೋರ್ದಾರ್ ದನಿಯಲ್ಲಿ ಮಾತನಾಡಿದ್ರೆ, ಟಿವಿಗೆ ನೀವು ಮಾತಾಡಿದ್ದು ಹೀಗಿದೆ ಹೀಗಾಗಿ ನಿಮ್ಮದ್ದು ಹೇಟ್ ಸ್ಪೀಚ್ ಅಂತ ಒಳಗೆ ಕಳಿಸಿದ್ರೆ ಏನ್ ಮಾಡ್ತೀರಿ? ಏನೂ ಇಲ್ಲ. ನೀವೇ ಹೊಸ ರೂಲನ್ನ, ಗೇಮಿಗೆ ಹೊಸ ರೂಲನ್ನು ಶುರು ಮಾಡ್ತೀರಾ. ಆ ತರದೊಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ಲಿಕ್ಕೆ ಹೊರಟಿದೆ. ಅದನ್ನ RSS ವಿಚಾರದಲ್ಲಿ ಮಾಡ್ಲಿಕ್ಕೆ ಹೋಗಿ ಸರಿಯಾಗಿ ಏಟ್ ತಿಂತು. ಈಗ ಈ ವಿಚಾರಕ್ಕೂ ಬಂದಿದ್ದಾರೆ ಅಂತಂದ್ರೆ ಇಲ್ಲೂ ಏಟ್ ತಿಂತಾರೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ಹಿಂದುತ್ವದ ಕರೆಂಟ್ ಅನ್ನ ತಡೆಯುವಂತ ಪ್ರಯತ್ನ ಮಾಡಿದ್ದಾರೋ ಅದಿನ್ನೂ ರಭಸವಾಗಿ ಹರಿದಿದೆ ಹೊರತು ನಿಂತಿಲ್ಲ. ಕರ್ನಾಟಕದಲ್ಲಿ ಕಾಣದೇ ಹರಿತಾ ಇರುವಂತ ಈ ಪ್ರವಾಹ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೇಗೆ ಈ ಪ್ರವಾಹ ಎಲ್ಲರನ್ನೂ ನಮಗೆ ನೆನಪಿರಬಹುದು. ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧದ ಬಗ್ಗೆ ಒಂದಷ್ಟು ಪ್ರಸ್ತಾವನೆಯನ್ನ ಮಾಡಿತ್ತು. ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರಂತೂ RSS ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟವರಂತಿದ್ದಾರೆ. ಸೊ ಈ ಡೈಮೆನ್ಷನ್ ಅನ್ನು ನೋಡಿದಾಗ, ಕಾಂಗ್ರೆಸ್ ಸರ್ಕಾರದ ಆಲೋಚನೆಯನ್ನ ಡೈಮೆನ್ಷನ್ ಅನ್ನ ನೋಡಿದಾಗ, ಈ ದ್ವೇಷ ಭಾಷಣದ ವಿಚಾರದಲ್ಲೂ ಕೂಡ ಅದೇ ಡೈಮೆನ್ಷನ್ ಅಲ್ಲಿ ಏನಾದ್ರೂ ನಡೀತಿದ್ಯಾ ಅನ್ನೋ ಅನುಮಾನ ಸಹಜವೇ. ಕಾಂಗ್ರೆಸ್ಸಿನ ಬಗ್ಗೆ ನನಗೆ ಯಾವತ್ತೂ ಕೂಡ ಒಂದು ನಂಬಿಕೆ ಅನ್ನೋದಿಲ್ಲ. ತುಂಬ ಜನ ಕೇಳ್ತಾರೆ, ನಿಮ್ಮ ಕಾಂಗ್ರೆಸ್ಸಿನ ಕಂಡ್ರೆ ಯಾಕೆ ಕೋಪ ಅಂತ. ಯಾಕೆ ಕೋಪ ಅಂತಂದರೆ ಕಾಂಗ್ರೆಸ್ ಇರೋದೇ ಹಂಗೆ. ಕಾಂಗ್ರೆಸ್ಸಿನ ಹುಟ್ಟಿನಿಂದ ಹಿಡಿದು ಇವತ್ತಿನವರೆಗೂ ಕಾಂಗ್ರೆಸ್ಸು ನಡ್ಕೊಂಡು ಬಂದಿರೋದು ಹೇಗೆ ಅಂತಂದರೆ, ಹೇಗಾದರೂ ಮಾಡಿ ಮುಸಲ್ಮಾನರನ್ನ ವೋಟ್ ತೆಗೆದುಕೊಳ್ಳಲಿಕ್ಕೆ ಯಾವ ಹಂತಕ್ಕೆ ಬೇಕಿದ್ರೂ ಹೋಗಬೇಕು. ಮತ್ತು ಅವರ ಬದ್ಧ ವೈರಿ ಯಾರು ಅಂತ ಕೇಳಿದರೆ RSS ಮಾತ್ರ. ಜವಾಹರ್ಲಾಲ್ ನೆಹರು ಇದ್ದಾಗಲೂ RSSನ ನಿಷೇಧ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಆಮೇಲೆ ಅವರು ಸೂರ್ಯನಿಗೆ ಉಗುಳಿದ್ರೆ ಏನಾಗುತ್ತೋ ಅದೇ ಅವರಿಗೆ ಪಾಲಿಗಾಗಿತ್ತು. ಇವತ್ತಿಗೂ ಕೂಡ ಕಾಂಗ್ರೆಸ್ ಅದೇ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ಸು ಚಿತ್ತಾಪುರದಲ್ಲಿ RSSನ ಯಾತ್ರೆಯನ್ನು ನಿಷೇಧ ಮಾಡ್ಲಿಕ್ಕೆ ಹೋಗಿ ಅಲ್ಲೂ ಉಗಿಸ್ಕೊಂಡಿತ್ತು. ಇಡೀ ಸಮಾಜ ಅವರನ್ನು ಉಗಿದಿತ್ತು ಅಂತ. ಇವತ್ತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ಸು ಅವ್ರು ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲಾದರೂ ಬಜರಂಗ ದಳದ ವಿಚಾರ ಬಂದಾಗ, ಎಲ್ಲಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರ ಬಂದಾಗ ಕಾಂಗ್ರೆಸ್ ತನ್ನ ಎಲ್ಲ ಬತ್ತಳಿಕೆಯಲ್ಲಿರೋ ಎಲ್ಲ ಬಾಣವನ್ನ ಅವ್ರ ವಿರುದ್ಧ ಖಾಲಿ ಮಾಡುತ್ತೆ. ಅದೇ ಕಾಂಗ್ರೆಸ್ಸು ಯಾವತ್ತಾದರೂ ಮುಸಲ್ಮಾನ್ ಭಯೋತ್ಪಾದಕರನ್ನ, ಯಾರು ಭಯೋತ್ಪಾದಕರು ಅಂತ ಗುರುತಿಸಲ್ಪಟ್ಟಿದ್ದಾರೋ ಒಂದು ಮಾತಾಡೋದಿಲ್ಲ ಅವ್ರ ಬಗ್ಗೆ. ಅವ್ರ ವಿರುದ್ಧ ಒಂದು ಮಾತಾಡೋದಿಲ್ಲ. ಮುಸಲ್ಮಾನರನ್ನ ಭಯೋತ್ಪಾದಕರು ಅಂತ ಕರೆದು ಜರಿದಾಗ್ಲೂ ಕೂಡ ಅವರ ಪರವಾಗಿ ನಿಂತ್ಕೊಳ್ಳುವಂತ ಕಾಂಗ್ರೆಸ್ಸಿಗೆ ಏನು ಹೇಳಬೇಕು ಅಂದ್ರೆ, ಕಾಂಗ್ರೆಸ್ಸಿನ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ನಲ್ಲಿ ಹಿಂದೂ ದ್ವೇಷ ಇದೆ. ಆ ಹಿಂದೂ ದ್ವೇಷ ಇರುವಂತ ಕಾಂಗ್ರೆಸ್ಸು ಯಾವಾಗ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುತ್ತೆ ಅಂದ್ರೆ ಎಲೆಕ್ಷನ್ ಬಂದಾಗ ಒಂದೆರಡು ಸಲ ರಾಹುಲ್ ಗಾಂಧಿ ನಾಮವನ್ನು ಬಳಕೊಂಡು ಒಂದು ರೌಂಡ್ ಸುತ್ತಾಡ್ತಾರೆ. ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ದೊಡ್ಡ ಕುಂಕುಮ ಇಟ್ಕೊಂಡು ನಾನು ಎಲ್ಲ ಕಡೆ ಹೋಗಿ ಬರ್ತೀನಿ, ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ ಅಂತ ಹೇಳಿ ಒಂದಷ್ಟು ಜನರನ್ನು ಸಮಾಧಾನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಬಿಟ್ರೆ ಇವರ ಮೂಲ ಮಾನಸಿಕ ಸ್ಥಿತಿ ಇರೋದೇ ಹಿಂದುತ್ವ ವಿರೋಧ ಇರುವಂತದ್ದು. ಮತ್ತು ಅವ್ರಿಗೆ ಗೊತ್ತಿದೆ, ಮುಂದಿನ ಬಾರಿ ಅವರು ಎಲೆಕ್ಷನ್ ಸೋಲ್ತಾರೆ ಅಂತಂದ್ರೆ ಅದಕ್ಕೆ ಮುಖ್ಯವಾದ ರೀಸನ್ ಹಿಂದುತ್ವದ್ದೇ ಕಾರಣವಾಗಿರುತ್ತೆ. ಸಮಾಜ ಬೇಸತ್ತು ಹೋಗಿದೆ. ಇಂಥ ಕಾಂಗ್ರೆಸ್ ಅನ್ನ ಯಾವತ್ತು ಕಿತ್ತು ಬಿಸಾಕ್ತಿವೋ ಅಂತ ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಗೊತ್ತಿದೆ, ಎಲ್ಲಿವರೆಗೂ ಹಿಂದುತ್ವವಾದಿಗಳನ್ನ, ಅಗ್ರೆಸಿವ್ ಆಗಿರುವಂತ ಹಿಂದುತ್ವವಾದಿಗಳನ್ನ ಮಟ್ಟ ಹಾಕೋದಿಲ್ವೋ ಅಲ್ಲಿವರೆಗೂ ಇವರನ್ನ ಹಿಡಿಯೋದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಒಂದು ದೊಡ್ಡ ಪ್ರಯಾಸ ಮಾಡ್ತಾರೆ ಅಂತ ನನಗನ್ಸುತ್ತೆ. ನಾವು ಸ್ವಲ್ಪ ಈ ಕೋರಿಲೇಟ್ ಮಾಡಿ ಯೋಚನೆ ಮಾಡಬಹುದಾ ಅಂತ ಹೇಳಿ. ಈಗ RSS ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿದ್ದಾಗ, ಸರ್ಕಾರ ಇಂಥದ್ದೇ ಒಂದು ಪ್ರಯತ್ನ ಮಾಡ್ತು, ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭ ಭಾಷಣ ಮಾಡೋದಕ್ಕೆ ಇನ್ ಜನರಲ್ ಅನ್ನೋ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿ. ಬಟ್ ಮೂಲ ಉದ್ದೇಶ ಇದ್ದಿದ್ದು RSS ಅಂತ ಹೇಳಿ ನಮಗೆ ನಂತರ ದಿನಗಳಲ್ಲಿ ಗೊತ್ತಾಗ್ತಾ ಹೋಯ್ತು. ಈಗ ದ್ವೇಷ ಭಾಷಣ ಅಂತ ಹೇಳೋ ಮೂಲಕ ಈ RSS ನಿಷೇಧದ ಪ್ರಿಯಾಂಕ್ ಖರ್ಗೆ ಅವರ ಕನಸು ಅಪೂರ್ಣವಾಗಿ ಉಳಿದಿದೆ. ಹೀಗೂ ಒಂದು ಪ್ರಯತ್ನ ಮಾಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಇರಬಹುದಾ? ಒಂದು ಸ್ಮಿತಾ ಅವರೇ, ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಇವತ್ತಿಗೂ ಕೂಡ ಈ ಸಮಾಜ ಧರ್ಮದ ಆಧಾರದ ಮೇಲೆಯೇ ನಿಂತಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗಂಗೆಯನ್ನು ವಾಪಸ್ ಮೂಲಕ್ಕೆ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ಶುರುವಾಗು ಅಂತ ಹೇಳಿದರೆ ಎಷ್ಟು ಮೂರ್ಖತನವೋ, ಹಾಗೆಯೇ ಈ ದೇಶದ ಮೂಲ ಸ್ವರೂಪವಾಗಿರುವಂಥ ಧರ್ಮದ ಪರಿಕಲ್ಪನೆಯನ್ನು ಹಿಂದಕ್ಕೆ ಕಳಿಸಿ ಹೊಸತೇನನ್ನೋ ಶುರು ಮಾಡ್ತೀವಿ ಅಂತಂದರೆ ಅಷ್ಟೇ ಮೂರ್ಖತನ ಮತ್ತು ಅಸಾಧ್ಯವೂ ಕೂಡ ಅಂತ ಅವರೇ ಹೇಳ್ತಾರೆ. ನೀನು ಭಾರತವನ್ನು ಕಟ್ಟಬೇಕು ಅಂತಂದರೆ ಅದು ಧರ್ಮದ ಮಾರ್ಗದ ಮೂಲಕ ಮಾತ್ರವೇ ಸಾಧ್ಯ ಅಂತ ಹೇಳ್ತಾರೆ. ಇವರು ಧರ್ಮ ಅಂತಂದ್ರೆ ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು ಅನ್ಕೊಂಡಿದ್ದಾರೆ. ಹೀಗಾಗಿ ಅವರು ಅಧರ್ಮದ ಮಾರ್ಗದಲ್ಲಿದ್ದಾರೆ. ಯಾರು ಅಧರ್ಮದ ಮಾರ್ಗದಲ್ಲಿದ್ದಾರೋ, ಅಧರ್ಮದ ಮಾರ್ಗದಲ್ಲಿರುವವರಿಗೆ ಧರ್ಮದ ಮಾರ್ಗದಲ್ಲಿರುವವರನ್ನು ಕಂಡಾಗ ಹೊಟ್ಟೆ ಉರಿಯುತ್ತೆ. ಹೀಗಾಗಿ ಅವರಿಗೆ ಗೊತ್ತಿದೆ, ಈ ದೇಶದ ಬಹುಸಂಖ್ಯಾತ ಸಮಾಜ ನೀವು ತಿಪ್ಪರ್ಲಾಗ ಹೊಡೆದ್ರು ಕೊನೆ ಕ್ಷಣದಲ್ಲಿ ಧರ್ಮ ಮಾರ್ಗಕ್ಕೆ ಹತ್ತಿರವಿರುವವರನ್ನೇ ಆಯ್ದುಕೊಳ್ಳುತ್ತೆ ಅಂತ. ಅದಕ್ಕೆ ಅವರು ಹೇಗಾದ್ರೂ ಮಾಡಿ ಈ ಧರ್ಮ ಮಾರ್ಗದಲ್ಲಿರುವವರನ್ನ ಅವರು ಧರ್ಮ ಮಾರ್ಗದಲ್ಲಿ ನಡಿದೇ ಇರುವಂತೆ ಮಾಡುವಂತ ಒಂದು ಪ್ರಯತ್ನ ಮಾಡೋದಿದೆಯಲ್ಲ, ಅದನ್ನು ಮಾಡ್ಲಿಕ್ಕೆ
ಹೊರಟಿದ್ದಾರೆ. ಈಗ ಚಕ್ರವರ್ತಿ ಸೂಲಿಬೆಲೆ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ಇವನ್ ಮಾತನ್ನು ತಡೆಯೋದು ಹೆಂಗೆ? ಇವನ್ ಸಮಾಜಕ್ಕೆ ಧಾರ್ಮಿಕ ಧರ್ಮದ ವಿಚಾರವನ್ನ ಹೇಳೋದನ್ನ ತಡೆಯೋದು ಹೆಂಗೆ? ಇರೋದು ಒಂದೇ ಮಾರ್ಗ, ಒಳಗೆ ಹಾಕ್ರಲ್ಲ. ಒಳಗೆ ಹಾಕೋದು ಹೇಗೆ? ಈಗಿನ ಕಾನೂನು ಯಾವುದರಲ್ಲೂ ಕೂಡ ನನ್ನನ್ನು ಒಳಗೆ ಹಾಕೋದು ಅವ್ರಿಗೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕಾನೂನು ತೆಗೆದುಕೊಂಡು ಬನ್ನಿ, ಅದರಲ್ಲಿ ಹೇಳಿ ಹೇಟ್ ಸ್ಪೀಚ್ ಮಾಡೋದು ಅಂತ. ಹೇಟ್ ಸ್ಪೀಚ್ ನ ಡೆಫಿನೇಷನ್ ಯಾರು ಕೊಡೋದು? ನೀವೇ ಕೊಡೋದು. ನಾನೇನಾದ್ರೂ ನಿಮ್ಮ ಜೊತೆ ಇವತ್ತು ಮಾತನಾಡ್ತಾ ಸ್ವಲ್ಪ ಉಗ್ರವಾಗಿ ಏನಾದ್ರೂ ಮಾತನಾಡಿದ್ರೆ, ಸ್ವಲ್ಪ ಜೋರ್ದಾರ್ ದನಿಯಲ್ಲಿ ಮಾತನಾಡಿದ್ರೆ, ಟಿವಿಗೆ ನೀವು ಮಾತಾಡಿದ್ದು ಹೀಗಿದೆ, ಹೀಗಾಗಿ ನಿಮ್ಮದ್ದು ಹೇಟ್ ಸ್ಪೀಚ್ ಅಂತ ಒಳಗೆ ಕಳಿಸಿದ್ರೆ ಏನ್ ಮಾಡ್ತೀರಿ? ಏನೂ ಇಲ್ಲ. ನೀವೇ ಹೊಸ ರೂಲನ್ನ, ಗೇಮಿಗೆ ಹೊಸ ರೂಲನ್ನು ಶುರು ಮಾಡ್ತೀರಾ. ಆ ಥರದೊಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ಲಿಕ್ಕೆ ಹೊರಟಿದೆ. ಅದನ್ನ RSS ವಿಚಾರದಲ್ಲಿ ಮಾಡ್ಲಿಕ್ಕೆ ಹೋಗಿ ಸರಿಯಾಗಿ ಏಟ್ ತಿಂತು. ಈಗ ಈ ವಿಚಾರಕ್ಕೂ ಬಂದಿದ್ದಾರೆ ಅಂತಂದ್ರೆ ಇಲ್ಲೂ ಏಟ್ ತಿಂತಾರೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ಹಿಂದುತ್ವದ ಕರೆಂಟ್ ಅನ್ನ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಅದಿನ್ನೂ ರಭಸವಾಗಿ ಹರಿದಿದೆ ಹೊರತು ನಿಂತಿಲ್ಲ. ಕರ್ನಾಟಕದಲ್ಲಿ ಕಾಣದೇ ಹರಿತಾ ಇರುವಂತ ಈ ಪ್ರವಾಹ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೇಗೆ ಈ ಪ್ರವಾಹ